ನಮಸ್ಕಾರ ಎಲ್ರಿಗೆ ಸಹ. ಇವತ್ತೇನು ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ನೀವು ಈ ವಾರದಲ್ಲಿ ಆಟದಲ್ಲಿ ಅಲ್ಲೇ ಯಾವ ರೀತಿಯಾಗಿ ಆಟ ಆಡಿದ್ರು, ಯಾವುದೆಲ್ಲ ಟಾಸ್ಕ್ ಕೊಟ್ಟರು ಎಲ್ಲವನ್ನು ನೋಡಿದ್ರಿ ಇಲ್ಲಿವರೆಗೆ. ಇಲ್ಲಿಯವರೆಗೆ ಇವತ್ತು ಗುರುವಾರ, ಇಲ್ಲಿಯವರೆಗೆ ಆಟದಲ್ಲಿಯ ಬಗ್ಗೆ ಅಥವಾ ಬಿಗ್ ಬಾಸ್ ಮನೆಯಲ್ಲಿ ವರ್ತನೆಯ ಬಗ್ಗೆ, ಇದರ ಬಗ್ಗೆ ನಿಮಗೆಲ್ಲ ಬಿಗ್ ಬಾಸ್ ಮನೆಯೊಳಗೆ ಜನರಿಗೆ ಆಲ್ರೆಡಿ ಕ್ಯಾಲ್ಕುಲೇಷನ್ ಮಾಡಿದ್ದಾರೆ. ಈ ವಾರದಲ್ಲಿ ಯಾರನ್ನು ಕಳಪೆಗೆ ಕಳಿಸ್ಬೇಕು, ಯಾರಿಗೆ ಉತ್ತಮ ಕೊಡಬೇಕು ಅಂತ ಹೇಳಿ ಬಿಗ್ ಬಾಸ್ನ ಮನೆಯವರು ಆಲ್ರೆಡಿ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ವಾರದಲ್ಲಿ ಯಾರು ಕಳಪೆಗೆ ಹೋಗ್ಬೋದು ಅಂತೇಳಿ ನೋಡ್ಕೊಂಡು ಹೋಗೋದಾದ್ರೆ ನೋಡಿ, ಗಿಲ್ಲಿಯವರು ಈ ವಾರದಲ್ಲಿ ಆಟ ಚೆನ್ನಾಗಿ ಆಟ ಆಡಿದ್ದಾರೆ. ಇಲ್ಲಿ ಹೇಗೆ ಮಾತಾಡಬೇಕು ಅದರ ಪ್ರಕಾರ ಜಾಸ್ತಿ ಏನು ಓವರ್ ಆಗಿ ವರ್ತನೆ ತೋರಿಸಿಲ್ಲ. ಹಾಗಾಗಿ ಈ ವಾರದಲ್ಲಿ ಗಿಲ್ಲಿಗೆ ಕಳಪೆ ಕೊಡುವುದಿಲ್ಲ. ಅಶ್ವಿನಿ ಅವರು ಸಹ ಚೆನ್ನಾಗಿ ಆಟ ಆಡ್ಕೊಂಡು ಬಂದಿದ್ದಾರೆ, ಸೈಲೆಂಟ್ ಆಗಿದ್ದಾರೆ. ಅಶ್ವಿನಿಗೆ ಸಸಿಗಳ ರಘು ಸಹ ಚೆನ್ನಾಗಿ ಆಟ ಆಡಿದ್ದಾರೆ. ಇನ್ನು ಹೊಸಬ್ರು ಬಂದ ಚೈತ್ರ ಹಾಗೂ ರಜತ್ ಇವರು ಸಹ ಚೆನ್ನಾಗಿ ಆಟ ಆಡಿದ್ದಾರೆ. ಸ್ಪಂದನೆ ಆಟ ಆಡ್ಲಿಕ್ಕೆ ಹೋಗುವಾಗ ಕಾಲಿಗೆ ಪೆಟ್ಟಾಗಿ ಬೆಡ್ ರೆಸ್ಟ್ ಆಗಿದ್ದಾರೆ. ಹಾಗಾಗಿ ಸ್ಪಂದನನನ್ನು ಕಳಪೆಗೆ ಕಳಿಸುವ ಸಾಧ್ಯತೆ ಭಾರಿ ಕಡಿಮೆ ಉಂಟು. ಯಾಕಂತ ಹೇಳಿದ್ರೆ ಸ್ಪಂದನ ಅವರು ಎಲ್ಲರ ಬಳಿ ರಿಲೇಶನ್ಶಿಪ್ ಚೆನ್ನಾಗಿ ಇಟ್ಕೊಂಡಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ. ಸ್ಪಂದನ ಅವರು ಎದುರೆದುರು ತಾಟುವ ವ್ಯಕ್ತಿ ಅಲ್ಲ. ಹಿಂದೆಯಿಂದ ಹೋಗಿ ಅವರ ಬಗ್ಗೆ ಇನ್ನೊಂದು ಹೇಳುದು ಅದೆಲ್ಲ ವರ್ತನೆ ಇತ್ತು. ಇನ್ನು ಧ್ರುವಂತ್ ಎಲ್ಲರ ಜೊತೆ ಚೆನ್ನಾಗಿ ಇದ್ದಾರೆ. ಧ್ರುವಂತ್ ಒಂದು 2 ಜನ ಓಟು ಧ್ರುವಂತಿಗೆ ಕಳಪೆ ಅಂತ ಕೊಡ್ಬೋದು. ಯಾಕಂತ ಹೇಳಿದ್ರೆ ಈ ವಾರದಲ್ಲಿ ಆಟ ಆಡ್ಲಿಕ್ಕೆ ಚಾನ್ಸ್ ಸಿಕ್ಕಿಲ್ಲ ಅಂತ ಹೇಳಿ ಅದು ರೀಸನ್ ಕೊಟ್ಟು ಧ್ರುವಂತಿಗೆ ಅಭಿಷೇಕ್ ಮತ್ತೆ ಇವರು ಅಭಿಷೇಕ್, ಸೂರಜ್ ಮತ್ತೆ ಇವನು ಧನುಷ್, ಈ 3 ಜನ ಧ್ರುವಂತನ ಹೆಸರೇ ಹೇಳ್ಬೋದು. ಇದಾದ ಬಳಿಕ ಉಳಿದ ಸ್ಪರ್ಧಿಗಳಲ್ಲಿ ಯಾರು ಕಳಪೆಗೆ ಹೋಗುದು, ಮಾಳುಗೆ ಕೊಡ್ಬೋದು. ಮಾಳು ಅಂತ ಹೇಳಿದ್ರೆ ಬಾರಿ ಸೈಲೆಂಟ್ ವ್ಯಕ್ತಿ ಅವರು. ಹಾಗಾಗಿ ಮಾಳುವಲ್ಲಿ ಜಾಸ್ತಿ ಮಾತಾಡ್ಲೇ ಇಲ್ಲ. ಹಾಗಾಗಿ ಇವರಿಗೆ ಕಳಪೆಗೆ ಸಹ ಕೊಡುವುದಿಲ್ಲ. ಯಾಕಂತ ಹೇಳಿದ್ರೆ ಎಲ್ಲರ ಜೊತೆ ಚೆನ್ನಾಗಿದ್ದಾರೆ. ಮಾಳುವವ್ರದ್ದು ಎಲ್ಲಿ ಫುಟೇಜೇ ಸಿಗ್ತಾ ಇಲ್ಲ. ಮಾಳುವವರಿಗೆ ಹೈಯೆಸ್ಟ್ ಓಟ್ ಇರುವುದ ಕಾರಣದಿಂದಾಗಿ ಬಿಗ್ ಬಾಸ್ ಆಚೆ ಕಳಿಸ್ತಿಲ್ಲ. ಇಲ್ಲಾಂದ್ರೆ ಬಿಗ್ ಬಾಸ್ನ ಒಂದು ಇದ್ರ ನೋಡಿದ್ರೆ ಆಟದ ನೋಡೋದಾದ್ರೆ ಮಾಳುವವರು ಟಾಸ್ಕ್ ಅಲ್ಲಿ ಚೆನ್ನಾಗಿ ಆಟ ಆಡ್ತಾರೆ. ಅದು ಬಿಟ್ಟು ಮಾತಾಡೋದು ಸ್ವಲ್ಪ ಕಡಿಮೆ ಅಲ್ಲ. ಹಾಗಾಗಿ ಮಾಡುವಂತ ಈ ವಾರದಲ್ಲಿ ಕಳಪೆಗೆ ಹಾಕೋದಿಲ್ಲ. ಮತ್ತೆ ಯಾರು ಉಳಿದದ್ದು, ಯಾರು ಕಳಪೆಗೆ ಹೋಗ್ಬೋದು ಅಂತ ಹೇಳಿ ನೋಡೋದಾದ್ರೆ ಈ ವಾರ ಕಳಪೆಗೆ ಹೋಗುವ ಸಾಧ್ಯತೆ ಜಾಸ್ತಿ ಇರುವುದು ರಕ್ಷಿತಾ ಅವರಿಗೆ. ಏನಕ್ಕೆ ರಕ್ಷಿತಾ ಅವರು ಆಟ ಚೆನ್ನಾಗಿ ಆಡ್ಲಿಲ್ವಾ, ರಕ್ಷಿತಾ ಅವರನ್ನು ಏನಕ್ಕೆ ಕಳಪೆ ಕಳಿಸ್ಬೇಕು ಅಂತೇಳಿ ನೀವೆಲ್ಲ ಕ್ವಶನ್ ಮಾಡ್ಬೋದು. ಇಲ್ಲಿ ಆಟ ಅಂತ ವಿಷಯ ಬರುವುದಿಲ್ಲ. ಇಲ್ಲಿ ಅವರ ವರ್ತನೆ ಇದೆಲ್ಲ ಕನ್ಸಿಡರ್ ಆಗ್ತದೆ. ಈಗ ಒಂದು ನಾಮಿನೇಟ್ ಮಾಡುವಾಗ ಅಷ್ಟು ಓವರ್ ಎಕ್ಸೈಟ್ ಆಗಿ ಕಾವ್ಯನ ಹೋಗಿ ಇದು ಮಾಡಿದ್ದು ಅದರ ಬಗ್ಗೆ ಒಂದು ಚರ್ಚೆ ಮಾಡ್ತಾರೆ. ಅದು ಬಿಟ್ಟು ಇವತ್ತಿನ ಟಾಸ್ಕಲ್ಲಿ ಸಹ ಒಂದು ಮಿಸ್ಟೇಕ್ ಆಗ್ತದೆ, ಅದರ ಬಗ್ಗೆ ಸಹ ಚರ್ಚೆ ಆಗ್ತದೆ. ಟಾಸ್ಕ್ ಅಂತ ಬಂದಾಗ ಚೆನ್ನಾಗಿ ಆಟ ಆಡ್ತಾರೆ. ಇನ್ನು ರಜತ್ ಹಾಗೂ ಇವರು ಯಾರು ಹೇಳಿ ಚೈತ್ರ, ಇವರಿಬ್ಬರನ್ನು ಆಚೆ ಇಟ್ಟದ ರೀಸನ್ ಅವರಿಬ್ಬರಿಗೆ ಇಷ್ಟ ಆಗಿಲ್ಲ. ಹಾಗಾಗಿ ಇವರಿಬ್ರು ಸಹ ಈ ವಾರದ ಕಳಪೆಯನ್ನು ರಕ್ಷಿತಕ್ಕೆ ಕೊಡುವ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಕಾವ್ಯ, ಗಿಲ್ಲಿ ಇವರೆಲ್ಲ ಮತ್ತೆ ಉಳಿದ ಅಶ್ವಿನಿ ಅವರೆಲ್ಲ ರಕ್ಷಿತನ ಹೆಸರು ಹೇಳ್ತಾರೆ ಕಳಪೆಗೆ. ಓವರ್ ಆಲ್ ನೋಡೋದಾದ್ರೆ ಈ ವಾರದಲ್ಲಿ ಕಳಪೆ ಹೋಗುವ ಸಾಧ್ಯತೆ ಜಾಸ್ತಿ ಇರುವುದು, ಒಂದು 90% ಜಾಸ್ತಿ ಇರುವುದು ರಕ್ಷಿತಾ ಅವರನ್ನು. ಒಂದು ವಾರದಲ್ಲಿ ಉತ್ತಮ ಸಿಕ್ಕಿದೆ, ಎಲ್ಲನೂ ಅನುಭವ ಆಗಬೇಕು. ಇಲ್ಲಿ ಕಳಪೆ ಸಹ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಏನೇ ಆಗಲಿ ರಕ್ಷಿತಾ ಅವರನ್ನು ಈ ವಾರ ಕಳಪೆಗೆ ಹೋಗುವ ಎಲ್ಲ ಸಾಧ್ಯತೆ ಇದೆ. ನಿಮಗೆ ಈ ವಾರದಲ್ಲಿ ಯಾರು ಕಳಪೆಗೆ ಹೋಗ್ತಾರೆ ಅಂತ ಹೇಳಿ ನೀವು ಕಮೆಂಟ್ ಹಾಕೋದೊಂದು ಮರಿಬೇಡಿ. ಯಾರಾದರೂ ಹೊಸಬ್ರು ನಮ್ಮ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ನೀವು ಹೊಸ ವಿಡಿಯೋದೊಂದಿಗೆ ಬರ್ತೀರಿ. ಎಲ್ಲರಿಗೂ ನಮಸ್ಕಾರ.